Sai Brothers Vlog. So guys, ಇವತ್ತಿನ ವ್ಲಾಗ್ ಬಂದು ಡೇ ಇನ್ ಅವರ್ ಲೈಫ್ ತರ ನಾವು ಏನೇನು ಮಾಡ್ತೀವಲ್ಲ ನಿಮ್ಗೆ ತೋರಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಎಲ್ಲ ಸಬ್ಸ್ಕ್ರೈಬ್ ನಿಮ್ಮದೊಂದು ಸಬ್ಸ್ಕ್ರಿಪ್ಷನ್ ಇಂದ ನಮಗೆ ಮೋಟಿವೇಶನ್ ಹೆಚ್ಚಾಗುತ್ತೆ. ಇದೇ ತರ ವ್ಲಾಗ್ಸ್ ಬರ್ತಾನೆ ಇರುತ್ತೆ. ಈಗ ಜಸ್ಟ್ ನೋಡಿ ಗೈಸ್, ಇಲ್ಲಿ ಜಸ್ಟ್ ಈ ಗೇಮ್ ರೀಲ್ ಬಿಟ್ಟಿದ್ದೀವಿ. ಅದೋಗಿ ನೋಡಿ ಗೈಸ್ ಹೆಂಗ್ ಬಂದಿದೆ ಅಂತ ಒಂದ್ಸರಿ ನೋಡಿ ನಮಗೆ ಒಂದು ಕಮೆಂಟ್ ಹಾಕೋರಿ. ನಿಮ್ದು ಮೋಟಿವೇಶನ್ ಆದ್ರೂ ಬರುತ್ತೆ ಗೈಸ್, ಆಯ್ತಾ? ಪ್ಲೀಸ್ ಸಪೋರ್ಟ್ ಮಾಡಿ. ಏನೇ ಮಾಡ್ತೀವಿ ಅಂದ್ರೆ ಇವತ್ತೆಲ್ಲ ತೋರಿಸ್ತೀವಿ. ಹಾಗೆ ಇವತ್ತು ಪಾರ್ಟಿಗೆ ಹೋಗ್ತೀವಿ. ಕಟ್ ಮಾಡಿ ಬನ್ನಿ, ಅದು ನಮ್ಮನೆ, ಅದು ಗಗನ್ ಮನೆ ಅಂತ ತೋರಿಸ್ತೀವಿ ನೋಡಿ ಗೈಸ್. ಸೊ ಗೈಸ್, ಇದು ನಮ್ಮನೆ ಗೈಸ್ ಸ್ಟಾರ್ಟಿಂಗ್. ಆಮೇಲೆ ಇದು ಗಗನ್ ಅವ್ರ ಅಡುಗೆ ಮನೆ. ಅಂದರೆ ಇದು ಗೈಸ್ ಈಗೆಲ್ಲ ಇದೆ, ಅದಕ್ಕೆ ಈಗ ತೋರ್ಸೋಕ್ಕಾಗಲ್ಲ. ಸೊ ಗೈಸ್, ಇನ್ನೊಂದು ದಿವಸ ಇದಕ್ಕಂತಾನೆ ಸಪ್ರೇಟ್ ವ್ಲಾಗ್ ಮಾಡಿ ಹೋಮ್ ಟೂರ್ ಕೊಡ್ತೀವಿ. ಇವಾಗ ನಾವು ಒಂದು 5 ಗಂಟೆ 4 ಗಂಟೆ ಹಿಂಗೆ ಪಾರ್ಟಿಗೆ ಹೋಗ್ತಿದ್ವಿ. ಅಲ್ಲಿ ಏನೇನು ತಿಂತೀವಿ, ಏನೇನು ಮಾಡ್ತೀವಿ ಅಂತ ಎಲ್ಲ ತೋರಿಸ್ತೀವಿ. ಸೊ ಗೈಸ್, ಇದು ಹೋಗ್ತಿರೋದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಜೊತೆ, ಅಂದರೆ ನನ್ನ ತಂಗಿ ಜೊತೆ. ಮತ್ತೆ ಗೈಸ್ ಇವನು ಅಲ್ಲಿ ಹೊಡ್ಕೊಂಡ ಗೈಸ್, ಅಲ್ಲಿ ಹೆಂಗೆ ಹೊಡ್ಕೊಂಡ ಹತ್ತೀರಾ ನೋಡಿ ಗೈಸ್. ನೋಡಿ ಗೈಸ್, ಎಲ್ಲ ಕೆಂಪಾಗ್ಬಿಟ್ಟೈತೆ ಹೊಡ್ಕೊಂಡ ಗೈಸ್. ಇಷ್ಟೊತ್ತು ನನ್ನ ತಮ್ಮ ಮಲ್ಕೊಂಡಿದ್ದ. ನಮ್ಮ ಮನೆ ಪಕ್ಕದಲ್ಲಿ ಒಂದು ಮದುವೆ ನಡೀತಿದೆ. ಬನ್ನಿ ಗೈಸ್ ತೋರಿಸಿ. ನೋಡ್ತೀರಾ ನನ್ನ ತಮ್ಮ? ನೋಡಿ ಗೈಸ್, ಇಲ್ಲೇ ಗಗನು. ಬನ್ನಿ ಗೈಸ್ ತೋರಿಸಿ ನೋಡಿ ಗೈಸ್. ನೋಡಿ ಗೈಸ್, ನೋಡಿ ಗೈಸ್, ನೋಡಿ ಆಗ್ತಿದೆ. ಸೌಂಡ್ ಕೇಳಿಸ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್, ಅದು ಆಗ್ತಿದೆ. ಮಿಷಿನು ಬಂದಾಗ ಗೈಸ್ ಈಗ ಈಚೆಗೆ ನೋಡಿ ಗೈಸ್. ಈಗ ಒಂದು ಆ್ಯಕ್ಚುಲಿ ಒಂದು ರೀಲ್ ಶೂಟ್ ಮಾಡಬೇಕು, ಅದಕ್ಕೆಲ್ಲ ಸೆಟಪ್ ಮಾಡ್ಕೊತಿದ್ದೀವಿ. ಏನು ಮಾಡೋದು ಅಂದರೆ ಈಗ ಇದೆಯಲ್ಲ ಇದು ಇದನ್ನ ನಿಮಿಷ ಇಲ್ಲಿ ಇಕ್ಕೋದು ಅಂತ ಗೈಸ್. ಮತ್ತೆ ನೋಡಿ ಗೈಸ್, ಇಲ್ಲಿ ನೋಡಿ, ಇದು ಇಷ್ಟು ನಮಗೆ ಇದು ನಂದು ಮತ್ತು ಅಂದರೆ ನಂದು ಮತ್ತು ನನ್ನ ತಮ್ಮಂದು ಇದು ಇಷ್ಟು ಗೈಸ್ ನಮ್ಮದು ನಂದು ಮತ್ತು ಇಬ್ಬರೇ ಪಡೆದಿರುವ ಪ್ರಶಸ್ತಿಗಳು. ಈಗ ಒಂದು ರೀಲ್ ಸೆಟಪ್ ಮಾಡ್ತಿದ್ವಿ. ಆ ರೀಲ್ ಆದಮೇಲೆ ಸಿಗ್ತೀವಿ ಗೈಸ್ ನಿಮಗೆ. ಬೈ ಗೈಸ್, ಈಗಿನ ಅನ್ಕೊಂಡು ಒಂದು ಒಳ್ಳೆ ನ್ಯಾಪ್ ತಗೊಂಡು ಬಂದಿದ್ದೀನಿ. ಮತ್ತೆ ಈಗ ಒಂದು ರೀಲ್ ಶೂಟ್ ಐತೆ, ಒಂದು ನಮ್ಮದು ಮತ್ತು ಗಗನ್ದು. ಅದನ್ನು ಮುಗಿಸಿ ಸಿಗ್ತೀವಿ ಗೈಸ್. ಇವಾಗ ಒಂದು ರೀಲ್ ಮುಗೀತು. ಈಗ ಇನ್ನೊಂದು ರೀಲಿಗೆ ಪ್ಲ್ಯಾನ್ ಹಾಕಿದ್ದೀವಿ. ಇನ್ನೊಂದು ರೀಲ್ ಮಾಡಿ ಮತ್ತೆ ಇದು ನಾಳೆ ಈ ರೀಲ್ ಬಂದು ನಾಳೆ ಅಪ್ಲೋಡ್ ಆಗುತ್ತೆ. ಈ ವ್ಲಾಗ್ಸ್ ದಿನೇ ಆ ರೀಲು ಅಪ್ಲೋಡ್ ಆಗುತ್ತೆ. ಸೊ ಗೈಸ್, ಇನ್ನೊಂದು ಖುಷಿ ಸುದ್ದಿ ಏನು ಗೊತ್ತಾ? ನಾನು ವಿಶ್ವ ಒಂದು ಡ್ಯಾನ್ಸ್ ಮಾಡಿದ್ವಿ ಗೊತ್ತಾ ಗೈಸ್? ಯಾವುದು ಪಟ್ಟಿಕ ಪಟಾಲ ಸಾರಿ ಕುರುಬರ ರಾಣಿ ಸಾಂಗಿಗೆ ವೈಸ್ 1.2K ವ್ಯೂಸ್ ಹೋಗಿದೆ ಗೈಸ್. ಫುಲ್ಲು ಖುಷಿಯಾಗ್ಬಿಟ್ಟಿದೆ. ಯಪ್ಪ, ಒಂಥರ ಡ್ರೀಮು ಗೈಸ್ ಎಲ್ಲರಿಗೂ ಇದು. ಅಲೋ ವಿಶ್ವ, 1.2K ಗೈಸ್. ಇನ್ನು ಬರೀ ಎಷ್ಟು ಗೊತ್ತಾ? ಬರೀ ಅಪ್ಲೋಡ್ ಮಾಡಿದ್ದು 4 ಅವರ್ ಆಗಿರೋದು. ಇನ್ನು ನೋಡಿಲ್ಲಂದರೆ ಹೋಗಿ ನೋಡೋಗಿ 1.2Kನೋ 3Kನೋ ಆಗಿರೋದು ಇಷ್ಟು ಬೇಗ. ಏನಂತ್ಯ ಇದಕ್ಕೆ? ಮಾತಿಲ್ಲ, ನೋ ವರ್ಡ್ಸ್. ಆಗ ನೀನು ನೋ ಏನು ಯಪ್ಪ ಗೈಸ್, ಒಂಥರ ಖುಷಿ ಗೈಸ್. ನೋಡಿ ಗೈಸ್, ಇವ್ರು ಅವಾಗ ನಗದು ನಿಲ್ಲಿಸ್ತಾರೇ ಇಲ್ಲ. ಇವನಂತೂ ನಗ್ತಾಲೇ ಇಲ್ಲ. ನಾನು ನಿಮ್ಗೆ ಹೇಳ್ಕೊಂಡು ಅವಾಗ ನಗ್ತಾಲೇ ಇದ್ದೀರತ್ತಾಗಿ. ಹಿಂಗೆ ಗೈಸ್, ಇದನ್ನ ಸಪೋರ್ಟ್ ಮಾಡಿ. ಇನ್ನೂ ವ್ಲಾಗ್ಸಲ್ಲೂ ಸಪೋರ್ಟ್ ಮಾಡಿ, ಬರೀ ರೀಲ್ಸಲ್ಲ, ಇನ್ನೂ ಬೇರೆ ಬೇರೆ ಥರ ಕಾಮಿಡಿ ವೀಡಿಯೋಸ್ ಎಲ್ಲ ತರ್ತಿರ್ತೀವಿ. ಹೇಳೋ ನೀನೊಂದು ಸ್ವಲ್ಪ ಗೈಸ್. ಅದು ನೋಡಿ ಗೈಸ್, ತಿರೊಳಗೆ ಐಸ್ ಹಾಕೊಂಡು ಕುಡಿತಾನೆ. ಈ ಡ್ಯಾಡಿ ತೋರಿಸ್ತೀನಿ ತಡಿ. ಇದನ್ನು ತೋರಿಸ್ಲೇ ಬೇಡ ಗೈಸ್? ಕಮೆಂಟ್ ಹಾಕಿ. ನೀವು ಕಮೆಂಟ್ ಹಾಕಾದ್ಮೇಲೆ ತೋರಿಸ್ತೀನಿ, ನೋಡೋಣ. ಬಾಯ್. ಸೊ ಗೈಸ್, ಈಗ ರೀಲ್ ಮಾಡ್ತಿದ್ದೀವಿ ನಾಳೆ ಅಪ್ಲೋಡ್ ಮಾಡೋಕ್ಕೆ. ಸೊ ನಾವು ಡ್ಯಾನ್ಸ್ ಮಾಡಿರೋದು ಹೆಂಗೆ 1K ಬಂದಿದೆ, ಅದೇ ಥರ ಈ ಎಲ್ಲ ವ್ಲಾಗಿಗೂ 1K ಇಂದ 10K 10Kಯಿಂದ 100K ಆ ಥರ ಮಾಡ್ತಾ ಹೋಗಿ ಗೈಸ್. ಈಗ ಟೈಮ್ ಬಂದು 4:30 4:45 ಹತ್ರ ಆಗಿದೆ. 5 o'clock ನಾವು ಪಾರ್ಟಿಗೆ ಹೋಗ್ತಿದ್ದೀವಿ. ಬನ್ನಿ, ನಾವೇನೇನು ತಿಂತೀವಿ ಕೊಡಿಸ್ತೀವಿ ನೋಡೋಣ. ಸೊ ಗೈಸ್, ಅವ್ರು ಫೋನ್ ಪಿಕ್ ಮಾಡಲಿಲ್ಲ, ಅದಕ್ಕೆ ಪಾರ್ಟಿ ಮಿಸ್ ಆಗಿದ್ರು. ನಮ್ಮಮ್ಮ ಅಂದರು ಮ್ಯಾಗಿ ಮಾಡ್ಕೊಂಡು ತಿಂತೀನಿ ಅಂತ. ಆದರೆ ನಾನಂದೆ, ಅಮ್ಮ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮ್ಯಾಗಿ ಪ್ಯಾಕೆಟ್ ಎತ್ಕೊಂಡಿದ್ದೀನಿ. ಈಗ ಬನ್ನಿ ಗೈಸ್ ಮಾಡೋಣ. ಸೊ ಗೈಸ್, ಏನು ಬರೀ ಮಕ್ಕಳೇ ಮಾಡ್ತೀರಾ ಅಂತ ಹಿಂದಗಡೆ ನಮ್ಮ ಅಮ್ಮ ಇದ್ದಾರೆ. ಅವ್ರನ್ನ ತೋರ್ಸೋಕ್ಕಾಗಿಲ್ಲದ ಕಾರಣ ನಾವು ಫ್ರಂಟ್ ಕ್ಯಾಮ್ರಾದಲ್ಲಿ ಇದ್ದೀವಿ. ಸೊ ಗೈಸ್, ಈಗ ಮ್ಯಾಗಿ ಮಾಡೋಕ್ಕೆ ರೆಡಿ ಮಾಡ್ಕೊತಿದ್ದೀವಿ. ಬನ್ನಿ ಗೈಸ್, ಬರ್ತಾರೆ ಇಲ್ಲ ಇದು ಹಂಗೆ ಮಾಡಿ ರೂಢಿ ಇಲ್ಲ ಗೈಸ್. ಬಂತು ಗೈಸ್. 1 2 ಸಾಕು ಗೈಸ್. ಯಾರು? ಸೊ ಗೈಸ್, ಜಸ್ಟ್ ಈಗ ಆ್ಯಡ್ ಮಾಡ್ತಿದ್ದೀವಿ ಟ್ರಯಲ್ಸ್ ನೋಡೋಕ್ಕೆ. ಆಮೇಲೆ ಇಷ್ಟ ಆದರೆ ಚೆನ್ನಾಗಿ ಮಾಡಿದರೆ ಕಂಟಿನ್ಯೂ ಮಾಡೋಣ, ಇಲ್ದಿದ್ರೆ
ಬನ್ನಿ ಈಗ ಬಾಣಲಿ ಒಳಕ್ಕೆ 2 ಲೋಟ ನೀರು ಹಾಕೋಣ. ಫಸ್ಟ್ ಸ್ಟವ್ ಆನ್ ಮಾಡಲೇ. ಸ್ಟವ್ವೇ ಹಚ್ಚಿಲ್ಲ, ನೀರು ಹಾಕಕ್ಕೆ ಹೋಗಿದ್ದೀನಿ. ಸಾರಿ ಗೈಸ್, ಸ್ಟಾರ್ಟಿಂಗ್ ಟ್ರಬಲ್. ಆಯ್ತು ಗೈಸ್, ಈಗ 1 ಲೋಟ ಹಾಕಿದ್ದೀವಿ. ಇನ್ನೊಂದು ಲೋಟವನ್ನು ಬೆರೆಸೋಣ. ಗೈಸ್ ಇದು ನೀರು ವಾಟರ್ ಸ್ವಲ್ಪ ಬಾಯ್ಲ್ ಆದಮೇಲೆ ಮ್ಯಾಗಿ ಹಾಕೋಣ. 2 ಮಿನಿಟ್ಸ್ ವೇಟ್ ಮಾಡಬೇಕು. ಸೊ ಗೈಸ್ ಈಗ ಫಸ್ಟ್ನೇದು ಹಾಕ್ತಿದ್ದೀನಿ. ಫಸ್ಟ್ನೇದು ಹಾಕಿದಾಯಿತು. ಈಗ ಇನ್ನೊಂದು ಹಾಕೋಣ. ವಾ ಗೈಸ್ ಏನೇ ಆದರೂ ಆ ಪುಡಿ ತಿನ್ನೋದಿರೋ ಮಜಾನೇ ಬೇರೆ ಗೈಸ್. ನಿಮ್ಗೂ ಗೊತ್ತಿರಿದ್ರೆ ಕಮೆಂಟ್ ಹಾಕಿ ಗೈಸ್. ಗೊತ್ತಿಲ್ಲ ಯಾವ ಸೋಟ್ ತಗೋಬೇಕು ಅಂತ, ಅದಕ್ಕೆ ಯಾವುದೋ ಒಂದು ಸೋಟ್ ತಗೊಂಡಿದ್ದೀನಿ. ಹಿಂಗೆ ಮಾಡೋಣ. ಆಗಿದೆ, ಮಾಡ್ಕೊಳ್ಳೋಣ. ಈಗ ನೀರು ಜಾಸ್ತಿ ಆಗೈತೆ ಅನ್ಸುತ್ತೆ. ಇಲ್ಲ ಗೈಸ್ ಬನ್ನಿ ಈಗ ಇದು ನೋಡಿ, ಸ್ವಲ್ಪ ಎಲ್ಲ ಬಿಡಿ ಬಿಡಿ ಆಗಿದೆ, ಆಮೇಲೆ ಬಾಯ್ಲ್ ಕೂಡ ಆಗಿದೆ. ಈಗ ಬನ್ನಿ ಈಗ ನೋಡಿ ಮಿಕ್ಸ್ ಮಾಡೋಣ. ಬನ್ನಿ ಅಲ್ಲಾಡ್ಸೋಣ ಸ್ವಲ್ಪ. ಇದು ನೀರು ಬಾಯ್ಲ್ ಆಗೋ ತನಕ ಸ್ಟವ್ ಆನ್ ಆಗೇ ಇರಬೇಕು ಗೈಸ್. ಈಗ ಬನ್ನಿ ಶಾರ್ಟ್ಸ್ ನೋಡ್ಕೊ ಬನ್ನಿ. ಸೊ ಗೈಸ್ ಶಾರ್ಟ್ಸ್ ಎಲ್ಲ ತಗೊಂಡೋಯ್ತು. ಈಗ ಬನ್ನಿ ನೋಡಿ ತೋರಿಸು. ನೋಡಿ ಗೈಸ್, ಈ ನೀರು ಇದೆಯಲ್ಲ, ಈ ನೀರನ್ನ ಸ್ವಲ್ಪ ಡ್ರೈ ಆಗಬೇಕು. ಆಫ್ಟೇನ್ ಮಾಡ್ಕೋಬೇಕು ಈ ನೂಡಲ್ಸ್ ಎಲ್ಲ. ಅದಕ್ಕೆ ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಬೇಗ ಆಗುತ್ತೆ, ಕಡಿಮೆ ಫ್ಲೇಮಲ್ಲಿ ಇಟ್ಟರೆ ಲೇಟಾಗಿ ಆಗುತ್ತೆ. ಸೊ ಗೈಸ್ ಇನ್ಮೇಲಿಂದ ಈ ಥರ ಕುಕಿಂಗ್ ಬ್ಲಾಗ್ಸು ಮತ್ತು ಎಂಟರ್ಟೈನ್ಮೆಂಟ್ ಬ್ಲಾಗ್ಸ್ ಬೇಕಂದರೆ ವಿ ಜೀವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮುಚ್ಚಿಬಿಟ್ಟು ಇಕ್ಕೋಣ ಗೈಸ್. ಗೈಸ್ ನೋಡಿ ಇಲ್ಲಿ ವಾಟರ್ ಇದೆ. ಸೊ 1 ಸೆಕೆಂಡಲ್ಲಿ ಮ್ಯಾಗಿ ಮಾಡ್ತೀನಿ ನೋಡಿ. ಸೊ ಗೈಸ್ ನೋಡಿ ಈಗ 1 ಸೆಕೆಂಡ್ಗೆ ಮ್ಯಾಗಿ ಮಾಡಿದ್ದೀವಿ. ಸವಿಯೋಣ ಬನ್ನಿ ಗೈಸ್, ಈಗ ಹೆಂಗೆ ಮಾಡೋಣ ಅಂತ ನೋಡೋಣ. ಗೈಸ್ ಚೆನ್ನಾಗೇ ಮಾಡಿದ್ದೀನಿ. ಇವತ್ತು ನೋಡ್ಬಿಟ್ಟು ಗೈಸ್ ಮ್ಯಾಗಿ ತಿನ್ಬಾರ್ದು ಅನಿಸ್ತೈತೆ. ಗೈಸ್ ಪರವಾಗಿಲ್ಲ, ಚೆನ್ನಾಗಿದೆ. ಹಾಕಪ್ಪ, ಈಗ ಸರ್ವ್ ಮಾಡಪ್ಪ ಎಲ್ಲರಿಗೂ ಈಕ್ವಲ್ ಆಗಿ. ಸೊ ಗೈಸ್ ಈಗ ಮ್ಯಾಗಿ ಎಲ್ಲರಿಗೂ ಹಾಕಿದ್ದೀವಿ. ಈಗ ತಿಂದು ಟೇಸ್ಟ್ ಹೆಂಗೈತೆ ಅಂತ ಹೇಳೋದು. ನಾನು ಮಾಡಿರೋ ಮ್ಯಾಗಿ ಹೇಳ್ರಪ್ಪ. ಬರ್ರ ಇಲ್ಲಿಗೆ, ತಿಪ್ಪ ಹಾಕೊಂಡು ಬರ್ರು. ಈಗ ತಿಂತಿದ್ದೀವಿ, ಚೆನ್ನಾಗಿದೆ. ಹೆಂಗಿದ್ಯಪ್ಪ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈಗ ತಿಂದಿದ್ದಾಯ್ತು. ಎಲ್ಲರ ಪ್ಲೇಟ್ಗಳು ಖಾಲಿ ಆಗಿದೆ. ಈಗ ರಿವ್ಯೂ ಕೇಳಂಬನ್ನಿ. ಹೇಳಪ್ಪ. ಸೊ ನಾನು ಆನೆಸ್ಟ್ ರಿವ್ಯೂ ಬಂದು 8.5 ಕೊಡ್ತೀನಿ ಗೈಸ್. ಯಾಕಂದರೆ ಒಂದು ಸ್ವಲ್ಪ ಮುದ್ದೆ ಆಗಿತ್ತು, ಅದೊಂದೇ ಕಾರಣ. ಇನ್ನು ಮ್ಯಾಗಿ ಗೈಸ್ ಏನಿಲ್ಲ ಗೈಸ್, ನೀರು ಹಾಕ್ಬಿಟ್ಟು ಪುಡಿ ಹಾಕ್ಬಿಟ್ಟು ಅದೇ ಟೇಸ್ಟ್ ಇರುತ್ತೆ. ಅದ್ರಲ್ಲಿ ಏನಿದೆ ಒಂದು ಸ್ವಲ್ಪ ಆದರೆ ಮಾಡ್ಬೇಕಾದ್ರೆ ಮುದ್ದೆ ಆಗಿತ್ತು ಅಷ್ಟೇ ಗೈಸ್. ಆದರೂ ಫಸ್ಟ್ ಟೈಮ್ ಮಾಡಿದ್ದು ನಾನು, ಅದಕ್ಕೆ ಏನೋ ಗೈಸ್ ನಾನು 9 ಕೊಡ್ತೀನಿ ಗೈಸ್. ಯಾಕಂದ್ರೆ ಮುದ್ದೆ ಆಗೋಗಿತ್ತು ಗೈಸ್. ಮ್ಯಾಗಿ ಚೆನ್ನಾಗಿತ್ತಾ? ಯಾಕಂದ್ರೆ ಮ್ಯಾಗಿ ಟೇಸ್ಟ್ ಎಲ್ಲ ಒಂದೇ ಗೈಸ್, ಪುಡಿ ಹಾಕೋದು ಅದೇ ಟೇಸ್ಟ್. ಬಟ್ ಓಕೆ, ಫಸ್ಟ್ ಟೈಮ್ ಮಾಡಿದಲ್ಲ, ಫಸ್ಟ್ ಟೈಮ್ ಎಕ್ಸ್ಪೆರಿಮೆಂಟ್ ಆಮೇಲೆ ಮಾಡೋನೆ, ಚೆನ್ನಾಗಿ ಮಾಡಿದೆ ಗೈಸ್ ಅಷ್ಟೇ. ಓಕೆ, ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿದೆ ಗೈಸ್. ನನ್ನ ಪ್ರಕಾರ ನಾನು ಇಷ್ಟು ಕಷ್ಟಪಟ್ಟು ಮಾಡಿರೋದಕ್ಕೆ 10 out of 10 ಕೊಡಲೇಬೇಕು ಗೈಸ್. ನಾನು ತಿಂದಿದ್ದೆಲ್ಲ ಆಯ್ತಾ? ಹೋಗಿ ಪಾತ್ರೆ ತೊಳಿರಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ. ಸೊ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ಇವಾಗ ಎಲ್ಲ ಪಾತ್ರೆನೂ ಇಶೋರು ತೊಳಿತಾರೆ. ಬಾಯ್. ನಾಳೆ ಸಿಗ್ತೀವಿ ಗೈಸ್. ಬಾಯ್.